ಯುವತಿಯರ ಜೊತೆ ಫಾಲ್ಸ್ಗೆ ಹೋಗಿದ್ದ ಮೂವರು ಮುಸ್ಲಿಂ ಯುವಕರು ತನ್ನ ಅಸಲಿ ಮುಖ ತೋರಿಸಿಬಿಟ್ಟಿದ್ದಾರೆ ನೋಡಿ. ಇದೀಗ ಪೊಲೀಸರ ಅತಿಥಿಯಾಗಿರುವ ಘಟನೆ ಮಂಗಳೂರಿನಲ್ಲಿ ನಡೆದು ಹೋಗಿದೆ. ಬಂಧುಗಳೇ, ಹೇಗಿದ್ದೀರಾ? ಮಂಗಳೂರಿನಲ್ಲಿ ನಡೆದ ಈ ಘಟನೆ ಕೇಳಿದಾಗ ಕೆಲವರು ತಕ್ಷಣ ಮುಸ್ಲಿಂ ಹುಡುಗರು, ಹಿಂದೂ ಹುಡುಗಿಯರು ಅನ್ನುವ ಶೀರ್ಷಿಕೆಗೆ ಮಾತ್ರ ಅಂಟಿಕೊಂಡು ಸಂಪೂರ್ಣ ಧರ್ಮವನ್ನೇ ತೀರ್ಪು ಕೊಡಲು ಶುರು ಮಾಡ್ತಾರೆ. ಹಿಂದೂ ಹುಡುಗಿಯರು ಮುಸ್ಲಿಂ ಹುಡುಗರೊಂದಿಗೆ ಟ್ರಿಪ್ ಹೋದಾಗ ಅವರು ಅನುಭವಿಸಿದ ಆ ನೋವು ಕೇಳಿ ತುಂಬ ಬೇಸರ ಆಯಿತು. ಒಬ್ಬರ ಕಮೆಂಟ್ ನೋಡಿ ಶಾಕ್. ಮುಸ್ಲಿಂ ಸೋಲೆ ಮಕ್ಕಳ ಕೌಂಟರ್ ಮಾಡಬೇಕು, ಹಿಂದೂ ಹುಡುಗಿಯರಿಗೆ ಸಿಪ್ಪೆ ತೆಗೆದ ಬಾಳೆಹಣ್ಣೆ ಬೇಕಾ? ಈ ಮಾತು ಓದಿದಾಗ ನೋವಾಯಿತು. ಆದರೆ ನಾವು ಕೋಪಗೊಳ್ಳುವುದಿಲ್ಲ, ಯಾಕಂದರೆ ಆ ಪದಗಳ ಹಿಂದೆ ಒಂದು ಸಮುದಾಯದ ಮೇಲಿನ ದ್ವೇಷಕ್ಕಿಂತ ಹೆಚ್ಚು ನಡೆದ ಘಟನೆಯ ಮೇಲಿನ ಆಕ್ರೋಶ ಇದೆ ಎಂದು ನನಗೆ ಗೊತ್ತು. ಮೊದಲನೇದಾಗಿ, ತಪ್ಪು ಮಾಡಿದವರು ಯಾರೇ ಆಗಲಿ ಅವರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಾರದು. ಕಾನೂನವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು. ಆದರೆ ಕೆಲವರ ಪಾಪದ ಕಾರಣ ಲಕ್ಷಾಂತರ ನಿರಪರಾಧಿ ಮುಸ್ಲಿಮರನ್ನು ಅವಹೇಳನ ಮಾಡುವುದು ನ್ಯಾಯವಲ್ಲ. ಇಸ್ಲಾಂ ಎಂದಿಗೂ ಅನ್ಯಾಯಕ್ಕೆ ಬೆಂಬಲ ನೀಡುವುದಿಲ್ಲ. ಹೆಣ್ಣಿನ ಮಾನಕ್ಕೆ ಧಕ್ಕೆ ತರುವವನು ಇಸ್ಲಾಂ ಸಮರ್ಥಿಸುವುದಿಲ್ಲ. ಅಂಥವನು ಮುಸ್ಲಿಂ ಹೆಸರು ಇಟ್ಟುಕೊಂಡಿದ್ದರೂ ಅವನು ಇಸ್ಲಾಮಿನ ಪ್ರತಿನಿಧಿ ಅಲ್ಲ. ನಾವು ಪ್ರತಿಯಾಗಿ ದ್ವೇಷದ ಭಾಷೆ ಬಳಸಿದರೆ ಸಮಸ್ಯೆ ದೊಡ್ಡದಾಗುತ್ತದೆ. ಆದರೆ ಸತ್ಯ, ಅಖ್ಲಾಕ್ ಮತ್ತು ನ್ಯಾಯದ ಭಾಷೆಯಲ್ಲಿ ಉತ್ತರಿಸಿದರೆ ಮನಸ್ಸುಗಳನ್ನು ಬದಲು ಮಾಡಲಾಗುತ್ತದೆ. ಆದ್ದರಿಂದ ನನ್ನ ಹಿಂದೂ ಸಹೋದರರಿಗೆ ಹೇಳುವುದೇನೆಂದರೆ, ನಿಮ್ಮ ಆಕ್ರೋಶವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ಆದರೆ ದಯವಿಟ್ಟು ಧರ್ಮವನ್ನು ಅಲ್ಲ, ತಪ್ಪು ಮಾಡಿದ ವ್ಯಕ್ತಿಯನ್ನು ಪ್ರಶ್ನಿಸಿ. ಮತ್ತು ನನ್ನ ಮುಸ್ಲಿಂ ಯುವಕರೇ, ನಿಮ್ಮ ನಡವಳಿಕೆ ಇಸ್ಲಾಮಿನ ಮುಖ. ನಿಮ್ಮ ಒಂದು ತಪ್ಪು ಇಡೀ ಸಮುದಾಯದ ಗೌರವಕ್ಕೆ ಧಕ್ಕೆ ತರುತ್ತದೆ ಎಂಬುದನ್ನು ಮರೆಯಬೇಡಿ. ಆದರೆ ಒಂದು ಕ್ಷಣ ತಾಳ್ಮೆಯಿಂದ ಯೋಚಿಸಿ ನೋಡಿ. ಕೆಲವರು ತಪ್ಪು ಹೆಜ್ಜೆ ಇಡೀ ಇಸ್ಲಾಮಿನ ಮುಖವಲ್ಲ. ಕೆಲವರ ಕೆಟ್ಟ ನಡತೆ ಕೋಟ್ಯಾಂತರ ಸಜ್ಜನ ಮುಸ್ಲಿಮರ ಪ್ರತಿಬಿಂಬವಲ್ಲ. ಯಾಕಂದರೆ ಮುಸ್ಲಿಂ ಅನ್ನುವುದು ಕೇವಲ ಹೆಸರಲ್ಲ, ಅದು ಹೊಣೆಗಾರಿಕೆ, ಅದು ಅಖ್ಲಾಕ್, ಅದು ಹಯಾ, ಲಜ್ಜೆ, ಅದು ಪರರ ಮಾನ ಗೌರವವನ್ನು ತನ್ನ ಗೌರವದಂತೆ ಕಾಪಾಡುವ ಉನ್ನತ ಗುಣ. ಯಾರಾದರೂ ಮುಸ್ಲಿಂ ಎಂದು ಕರೆಸಿಕೊಂಡವನು ಒಬ್ಬ ಹೆಣ್ಣಿನ ನಂಬಿಕೆಯನ್ನು ಧರಿಸಿಕೊಂಡರೆ ಆ ಕ್ಷಣದಿಂದಲೇ ಅವನು ತನ್ನ ಹೆಸರಿನ ಅರ್ಥವನ್ನೇ ಕಳೆದುಕೊಂಡವನಾಗುತ್ತಾನೆ. ಯಾಕಂದರೆ ಇಸ್ಲಾಂ ನಮಗೆ ಕಲಿಸಿದ್ದು ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡುವುದಲ್ಲ, ಗೌರವದ ಹೆಸರಿನಲ್ಲಿ ರಕ್ಷಿಸುವುದು. ಇಸ್ಲಾಮಿನ ನಿಜವಾದ ಪ್ರತಿನಿಧಿ ಯಾರು ಗೊತ್ತಾ? ತನ್ನ ದೃಷ್ಟಿಯನ್ನು ತಗ್ಗಿಸುವವನು, ಪರ ಸ್ತ್ರೀಯರ ಗೌರವವನ್ನು ತನ್ನ ತಾಯಿಯ ಗೌರವದಂತೆ ಕಾಣುವವನು, ಯಾರ ಮಗಳ ಕಣ್ಣೀರಿಗೂ ಕಾರಣವಾಗದವನು, ತನ್ನ ನಫ್ಸಿನ ಬೆಂಕಿಯನ್ನು ತಕ್ಕುವಾದ ನೀರಿನಿಂದ ಆರಿಸುವವನು, ಏಕಾಂತದಲ್ಲಿದ್ದರೂ ಅಲ್ಲಾಹನ ಭಯದಿಂದ ತನ್ನ ಹೃದಯವನ್ನು ಪಾಪದಿಂದ ಕಾಪಾಡಿಕೊಳ್ಳುವವನು, ಅವನೇ ನಿಜವಾದ ಮುಸ್ಲಿಂ. ಆದ್ದರಿಂದ ಮಂಗಳೂರಿನಲ್ಲಿ ಈ ಘಟನೆಯನ್ನು ನೋಡಿ ನಾವು ಧರ್ಮವನ್ನು ಪ್ರಶ್ನಿಸಬಾರದು. ಧರ್ಮದ ಹೆಸರಲ್ಲಿ ನಡೆದ ತಪ್ಪನ್ನು ಪ್ರಶ್ನಿಸಬೇಕು. ಯಾಕಂದರೆ ನಿಜವಾದ ಇಸ್ಲಾಂ ಯಾವ ಹೆಣ್ಣಿನ ಮಾನಕ್ಕೂ ಧಕ್ಕೆ ತರುವುದಿಲ್ಲ. ಬದಲಾಗಿ ಅವಳ ಗೌರವವನ್ನು ತನ್ನ ಈಮಾನಿನ ಭಾಗವಾಗಿ ಕಾಪಾಡುತ್ತದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಬಂಧುಗಳೇ, ಹೇಗಿದ್ದೀರಾ ನೀವು? ಒಂದು ಕ್ಷಣ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಇಂದು ನಾವು ಮಾತನಾಡಲಿರುವ ವಿಷಯ ಕೇವಲ ಮಂಗಳೂರಿನಲ್ಲಿ ನಡೆದ ಒಂದು ಘಟನೆಯಲ್ಲ. ಇದು ಧರ್ಮ, ಸಂಸ್ಕಾರ, ಪೋಷಕರ ನಂಬಿಕೆ, ಯುವ ಪೀಳಿಗೆಗಳಿಗೆ ಭವಿಷ್ಯ ಮತ್ತು ಮಾನವೀಯತೆ ಬಗ್ಗೆ ಇಡೀ ಸಮಾಜ ಕಣ್ಣೀರು ಹಾಕಬೇಕಾದ ಒಂದು ಕಹಿ ಸತ್ಯ. ಇಂದು ನಾವು ಹೇಳಲಿರುವ ಮಾತುಗಳು ಕೆಲವರಿಗೆ ನೋವಾಗಬಹುದು, ಕೆಲವರಿಗೆ ಶಾಕ್ ಆಗಬಹುದು, ಆದರೆ ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ. ಸಹೋದರರೇ,
ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದುತ್ತಿದ್ದ 3 ವಿದ್ಯಾರ್ಥಿನಿಯರು ಕೈಯಲ್ಲಿ ಪುಸ್ತಕ, ಕಣ್ಣಲ್ಲಿ ಕನಸು, ಮನೆಯವರ ಆಶೀರ್ವಾದದೊಂದಿಗೆ ಕಾಲೇಜಿಗೆ ತೆರಳುತ್ತಿದ್ದ ಮಕ್ಕಳು ಒಂದು ದಿನ ಕಾಲೇಜಿಗೆ ಹೋಗ್ತಿದ್ದೀವಿ ಅನ್ನುವ ಮಾತು ಹೇಳಿ ಮನೆಯಿಂದ ಹೊರಡುತ್ತಾರೆ. ಆದರೆ ಅವರ ಜೀವನದಲ್ಲಿ ಆ ದಿನ ಏನಾಗುತ್ತೆ ಅನ್ನುವುದನ್ನು ಅವರ ಕನಸಲ್ಲೂ ಊಹಿಸಿರಲಿಲ್ಲ. ಕತೆ ಆರಂಭವಾಗಿದ್ದು ಒಂದು ಫೋಟೋದಿಂದ. ಸೋಮೇಶ್ವರ ಬೀಚಿನಲ್ಲಿ ಫೋಟೋ ತೆಗೆದುಕೊಡ್ತೀವಿ ಅನ್ನುವ ಒಂದು ಸಾಮಾನ್ಯ ಮಾತು, ಅಲ್ಲಿಂದ ಪರಿಚಯ, ನಂತರ ಮೊಬೈಲ್ ನಂಬರ್, ನಂತರ ಚಾಟಿಂಗ್, ನಂತರ ಸ್ನೇಹ, ನಂತರ ಒಂದು ಟ್ರಿಪ್ ಹೋಗೋಣ ಅನ್ನುವ ಆಹ್ವಾನ. ಸಹೋದರರೇ, ಶೈತಾನ್ ಮನುಷ್ಯನ ಜೀವನ ಹಾಳು ಮಾಡೋದು ಒಂದೇ ಕ್ಷಣದಲ್ಲಿ ಅಲ್ಲ, ಒಂದು ಸಣ್ಣ ಹೆಜ್ಜೆಯಿಂದ ಆರಂಭಿಸುತ್ತಾನೆ. ಮೊದಲಿಗೆ ಸ್ನೇಹ, ನಂತರ ನಂಬಿಕೆ, ನಂತರ ಏಕಾಂತ, ನಂತರ ಪಾಶ್ಚಾತ್ತಾಪ. ಇದೇ ಇಂದು ಸಾವಿರಾರು ಯುವ ಜನರ ಬದುಕು ಹಾಳಾಗುತ್ತಿರುವ ಭಯಾನಕ ದಾರಿ. ಆ ದಿನವೂ ಇದೇ ಆಯಿತು. ಬೆಳ್ತಂಗಡಿ ದಿಡುಪೆ ಫಾಲ್ಸ್ ಕಡೆ ಹೊರಟ ಆ ಮಕ್ಕಳು ಪ್ರಕೃತಿ ಸೌಂದರ್ಯ ನೋಡಲು ಹೋದರು. ಆದರೆ ಅಲ್ಲಿ ಅವರ ಬದುಕಿನ ಅತ್ಯಂತ ಭಯಾನಕ ಕ್ಷಣ ಕಾದಿತ್ತು. ದಾರಿಯುದ್ದಕ್ಕೂ ಸ್ನೇಹಿತರಂತೆ ಮಾತನಾಡಿದ್ದ ಕೆಲ ಯುವಕರು ಅಲ್ಲಿಗೆ ತಲುಪುವ ತಮ್ಮ ನಿಜವಾದ ಮುಖ ತೋರಿಸಿದರು. ಅಸಭ್ಯ ವರ್ತನೆ, ಕೆಟ್ಟ ಉದ್ದೇಶ, ಮರ್ಯಾದೆ ಮೀರುವ ಪ್ರಯತ್ನ. ಆ ಕ್ಷಣದಲ್ಲಿ ಆ ಹೆಣ್ಣು ಮಕ್ಕಳು ಮನಸ್ಸಿನಲ್ಲಿ ಎಷ್ಟು ಭಯ ಹುಟ್ಟಿರಬಹುದು ಗೊತ್ತಾ? ನಾವು ಇಲ್ಲಿಗೆ ಬರಬಾರದಿತ್ತು ಅನ್ನುವ ಪಾಶ್ಚಾತ್ತಾಪ ಅವರ ಹೃದಯ ಹರಿದಿರಬಹುದು. ಒಬ್ಬಳು ಜೋರಾಗಿ ಕಿರುಚಿದಳು. ಸಹೋದರರೇ, ಆ ಕಿರುಚಾಟ ಕೇವಲ ಒಂದು ಹುಡುಗಿಯ ಧ್ವನಿಯಲ್ಲ, ಅದು ಇಂದಿನ ಸಮಾಜದ ಮೌನವಾಗಿ ಸಾಯುತ್ತಿರುವ ನೈತಿಕತೆಯ ಕಿರುಚಾಟ. ಅದೃಷ್ಟವಶಾತ್ ಅಲ್ಲಿದ್ದ ಸಾರ್ವಜನಿಕರು ಮತ್ತು ಪ್ರವಾಸಿಗಳು ತಕ್ಷಣ ಧಾವಿಸಿದರು. ಇಲ್ಲದಿದ್ದರೆ ಇಂದು ಈ ಘಟನೆ ಯಾವ ದುರಂತ ರೂಪ ತಾಳುತ್ತಿತ್ತೋ ಯೋಚಿಸಿದರೂ ದೇಹ ನಡುಗುತ್ತಿದೆ. ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ, ಕಾನೂನು ತನ್ನ ಕೆಲಸ ಮಾಡುತ್ತಿದೆ. ಆದರೆ ಇಂದು ನಾವು ಇಲ್ಲಿ ಮಾತನಾಡೋದು ಕೇವಲ ಒಂದು ಕೇಸ್ ಬಗ್ಗೆ ಅಲ್ಲ, ನಮ್ಮ ಸಮಾಜ ಎಲ್ಲಿ ಹೋಗುತ್ತಿದೆ ಅನ್ನುವುದರ ಬಗ್ಗೆ. ಸಹೋದರರೇ, ಗಮನದಿಂದ ಕೇಳಿ. ಯಾರಾದರೂ ಮುಸ್ಲಿಂ ಹೆಸರು ಇಟ್ಟುಕೊಂಡಿದ್ದಾರೆ ಅಂದರೆ ಅವರು ಇಸ್ಲಾಮಿನ ಪ್ರತಿನಿಧಿ ಆಗುವುದಿಲ್ಲ. ಇಸ್ಲಾಮಿನ ಪ್ರತಿನಿಧಿ ಯಾರು ಗೊತ್ತಾ? ತನ್ನ ದೃಷ್ಟಿಯನ್ನು ತಗ್ಗಿಸುವವನು, ಪರ ಸ್ತ್ರೀಯರನ್ನು ಗೌರವಿಸುವವನು, ಯಾರ ಹೆಣ್ಣಿನ ಕಣ್ಣೀರು ಕಾರಣವಾಗದವನು, ತನ್ನ ನಫ್ಸನ್ನು ನಿಯಂತ್ರಿಸುವವನು, ಅವನೇ ನಿಜವಾದ ಮುಸ್ಲಿಂ. ಅಲ್ಲಾಹು ತಾಲಾ ಪವಿತ್ರ ಕುರ್ಆನ್ನಲ್ಲಿ ಹೇಳುತ್ತಾನೆ, ಕುಲ್ಲಿಲ್ ಮುಮಿನೀನ ಯಗುಲ್ಲೂ ಮಿನ್ ಅಬ್ಸಾರಿಹಿಮ್ ವಯಹ್ಫಜೂ ಫುರೂಜಹುಮ್ ದಾಲಿಕ ಅಜ್ಕಾ ಲಹುಮ್. ಓ ನಬಿಯವರೇ, ಈಮಾನ್ದಾರ ಪುರುಷರಿಗೆ ಹೇಳಿ ತಮ್ಮ ದೃಷ್ಟಿಯನ್ನು ತಗ್ಗಿಸಲಿ ಮತ್ತು ತಮ್ಮ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಲಿ. ಮತ್ತೊಂದು ಕಡೆ ಅಲ್ಲಾಹು ಎಚ್ಚರಿಸುತ್ತಾನೆ, ವಲಾ ತಕ್ರಬು ಜಿನಾ ಇನ್ನಹು ಕಾನ ಫಾಯಿಶತನ್ ವಸಾಅ ಸಬೀಲ. ವ್ಯಭಿಚಾರ ಹತ್ತಿರಕ್ಕೂ ಹೋಗಬೇಡಿ, ಅದು ಅಶ್ಲೀಲವಾದ ಮತ್ತು ಅತ್ಯಂತ ಕೆಟ್ಟ ದಾರಿ. ಸಹೋದರರ ಗಮನಿಸಿ, ಕುರ್ಆನ್ ಮಾಡಬೇಡಿ ಅಷ್ಟೇ ಹೇಳಲಿಲ್ಲ, ಹತ್ತಿರಕ್ಕೂ ಹೋಗಬೇಡಿ ಅಂತ ಹೇಳಿದೆ. ಯಾಕಂದ್ರೆ ಶೈತಾನ್ ಮೊದಲಿಗೆ ಸ್ನೇಹದ ಬಾಗಿಲು ತೆರೆಯುತ್ತಾನೆ, ನಂತರ ಪಾಪದ ದಾರಿಯಲ್ಲಿ ಎಳೆಯುತ್ತಾನೆ. ಇವತ್ತು ಹಲವಾರು ಮಕ್ಕಳು ಜಸ್ಟ್ ಫ್ರೆಂಡ್ ಅಂತ ಶುರು ಮಾಡಿ ಕೊನೆಗೆ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಪ್ರಿಯ ಯುವಕರೇ, ಒಬ್ಬ ಹೆಣ್ಣು ಮಗುವಿನ ನಂಬಿಕೆಯನ್ನು ದುರುಪಯೋಗಪಡಿಸುವುದು ಗಂಡಸಿನ ಶಕ್ತಿಯಲ್ಲ, ಅದು ಮಾನವೀಯತೆಯ ಸೋಲು. ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಖೈರುಕುಂ ಲಿ ಅಹ್ಲಿಹಿ. ನಿಮ್ಮಲ್ಲಿ ಅತ್ಯುತ್ತಮನು ತನ್ನ ಕುಟುಂಬದವರೊಂದಿಗೆ ಅತ್ಯುತ್ತಮನಾಗಿ ವರ್ತಿಸುವವನು. ನಮ್ಮ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ನೋಡಿ ಅವರು ಎಂದಿಗೂ ಒಬ್ಬ ಹೆಣ್ಣಿನ ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಿಲ್ಲ. ಬದಲಾಗಿ ಮಹಿಳೆಯರನ್ನು ಗೌರವಿಸುವುದನ್ನೇ ಈಮಾನಿನ ಭಾಗವನ್ನಾಗಿ ಕಲಿಸಿದರು. ಆದ್ದರಿಂದ
ಯಾರಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದರೆ, ಅಸಭ್ಯವಾಗಿ ವರ್ತಿಸುತ್ತಿದ್ದರೆ ಅದು ಇಸ್ಲಾಂ ಅಲ್ಲ, ಅದು ಅವರ ಕೆಟ್ಟ ನಫ್ಸ್. ಇಂದು ಕೆಲವು ಜನರ ತಪ್ಪಿನಿಂದ ಇಡೀ ಧರ್ಮವನ್ನು ಕೆಟ್ಟದಾಗಿ ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ನಿಜವಾದ ಇಸ್ಲಾಂ ಏನು ಗೊತ್ತಾ? ಹಸಿದವನಿಗೆ ಊಟ ಕೊಡುವುದು ಧರ್ಮ, ಅನಾಥನ ಕಣ್ಣೀರು ಒರೆಸುವುದು ಧರ್ಮ, ನೆರೆಯವರನ್ನು ತನ್ನಗಿಂತ ಮೊದಲು ಯೋಚಿಸುವ ಧರ್ಮ, ಪರ ಸ್ತ್ರೀಯರನ್ನು ತಾಯಿಯಂತೆ ಗೌರವಿಸುವ ಧರ್ಮ. ಅದೇ ಇಸ್ಲಾಂ. ಹಿಂದೂ ಸಹೋದರರೇ, ನೀವು ಇಂದು ಈ ಮಾತುಗಳನ್ನು ಕೇಳಿ ಎಷ್ಟೊಂದು ಸುಂದರ ಧರ್ಮ ಇಸ್ಲಾಂ ಅಂತ ಹೇಳಬೇಕಾದರೆ ಅದು ನಮ್ಮ ನಡವಳಿಕೆಯಿಂದ ಮಾತ್ರ ಸಾಧ್ಯ. ನಾವು ನಮಾಜ್ ಓದುವುದರಿಂದ ಮಾತ್ರ ಮುಸ್ಲಿಂ ಆಗುವುದಿಲ್ಲ. ನಮ್ಮ ಅಖ್ಲಾಕ್, ನಮ್ಮ ನಡವಳಿಕೆ, ನಮ್ಮ ಮಾತು, ನಮ್ಮ ಕಣ್ಣಿನ ಹಯಾ, ಲಜ್ಜೆ ಇವೆಲ್ಲವೂ ಇಸ್ಲಾಮಿನ ಸೌಂದರ್ಯ ತೋರಿಸಬೇಕು. ಪ್ರೀತಿಯ ಪೋಷಕರೇ, ಮಕ್ಕಳಿಗೆ ದುಬಾರಿ ಫೋನ್ ಕೊಡುವ ಮುನ್ನ ಸಂಸ್ಕಾರ ಕೊಡಿ, ಹಣ ಕೊಡುವ ಮುನ್ನ ಹಯಾ ಲಜ್ಜೆ ಕೊಡಿ, ಕಾಲೇಜಿಗೆ ಕಳಿಸುವ ಮುನ್ನ ಜಗತ್ತಿನ ಮೋಸ ಹೇಗಿರುತ್ತದೆ ಅನ್ನುವುದನ್ನು ಕಲಿಸಿಕೊಡಿ. ಯಾಕಂದರೆ ಇವತ್ತು ಅನೇಕ ಮಕ್ಕಳು ಕ್ಲಾಸ್ ಇದೆ, ಎಕ್ಸಾಮ್ ಇದೆ ಅನ್ನುವ ನೆಪದಲ್ಲಿ ಹೊರಟು ಕ್ಷಣಿಕ ಮೋಜಿಗಾಗಿ ಜೀವನವನ್ನೇ ಕತ್ತಲಿಗೆ ತಳ್ಳುತ್ತಿದ್ದಾರೆ. ಸಹೋದರಿಯರೇ, ನಿಮ್ಮ ಆತ್ಮ ಗೌರವ ನಿಮ್ಮ ದೊಡ್ಡ ಆಭರಣ. ಪ್ರತಿಯೊಂದು ನಗು ನಿಜವಾದ ಪ್ರೀತಿಯಲ್ಲ, ಪ್ರತಿಯೊಂದು ಕೇರ್ ನಿಜವಾದ ಗೌರವವಲ್ಲ. ಕೆಲವರು ಸ್ನೇಹದ ಮುಖವಾಡ ಹಾಕಿಕೊಂಡು ಜೀವನ ಹಾಳು ಮಾಡಲು ಬರ್ತಾರೆ. ಸಹೋದರರೇ, ಇಂದು ಸಮಾಜ ತಂತ್ರಜ್ಞಾನದಲ್ಲಿ ಮುಂದೆ ಹೋಗುತ್ತಿದೆ, ಆದರೆ ನೈತಿಕತೆಯಲ್ಲಿ ಹಿಂದೆ ಬೀಳುತ್ತಿದೆ. ಮಕ್ಕಳು ಓದಿನಲ್ಲಿ ಮುಂದೆ ಹೋಗುತ್ತಿದ್ದಾರೆ, ಆದರೆ ವಿವೇಕದಲ್ಲಿ ದುರ್ಬಲರಾಗುತ್ತಿದ್ದಾರೆ. ಹೆತ್ತವರು ರಾತ್ರಿ ಇಡೀ ದುಡಿದು ಮಕ್ಕಳ ಭವಿಷ್ಯ ಕಟ್ಟುತ್ತಿದ್ದಾರೆ, ಆದರೆ ಕೆಲವು ಮಕ್ಕಳು ಕ್ಷಣಿಕ ಮೋಜಿಗಾಗಿ ಆ ನಂಬಿಕೆಯನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡುತ್ತಿದ್ದಾರೆ. ಆದ್ದರಿಂದ ಈ ವಿಡಿಯೋ ಕೇಳುವ ಪ್ರತಿಯೊಬ್ಬ ಯುವತಿಯರಿಗೂ ನನ್ನ ಮನದಾಳದ ಕಿವಿ ಮಾತು: ನಿಮ್ಮ ಜೀವನವನ್ನು ಕ್ಷಣಿಕ ಆಸೆಗಳಿಗೆ ಮಾರಿಬಿಡಬೇಡಿ. ಮತ್ತು ಪ್ರತಿಯೊಂದು ಮುಸಲ್ಮನಿಗೂ ನನ್ನ ವಿನಂತಿ, ನಿಮ್ಮ ನಡವಳಿಕೆಯಿಂದ ಇಸ್ಲಾಮನ ಇಜ್ಜತ್ ಉಳಿಸಿ. ಯಾಕಂದರೆ ಜನರು ಮೊದಲು ಕುರ್ಆನ್ ಓದುವುದಿಲ್ಲ, ಮೊದಲು ನಮ್ಮ ನಡವಳಿಕೆಯನ್ನು ಓದುತ್ತಾರೆ. ಅಲ್ಲಾಹು ನಮ್ಮ ಯುವ ಪೀಳಿಗೆಗಳನ್ನು ಅಲ್ಲಾಹು ಕಾಪಾಡಲಿ, ನಮ್ಮ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ನೀಡಲಿ, ನಮ್ಮ ಸಮಾಜಕ್ಕೆ ಹಯಾ, ಲಜ್ಜೆ, ವಿವೇಕ ಮತ್ತು ಸಂಸ್ಕಾರ ನೀಡಲಿ. ರಬ್ಬನಾ ಹಬ್ ಲನಾ ಮಿನ್ ಅಜ್ವಾಜಿನಾ ವ ದುರ್ರಿಯಾತಿನಾ ಕುರ್ರತ ಅಯುನ್ ವಜಅಲ್ನಾ ಲಿಲ್ ಮುತ್ತಖೀನ ಇಮಾಮಾ. ಆಮೀನ್ ಬಿರಹ್ಮತಿಕ ಯಾ ಅರ್ಹಮರ್ ರಾಹಿಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.